ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತಶತಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚಯಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೋ ಪ್ರಸರತಿ ಪ್ರಕೃತಿಕ್ರಿಯಾಸು ಅಸ್ತಂಗತೌ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ ಭಾನುಃ ಸ ಏವ ದೇಯತಿ ಪ್ರಕಟಪ್ರಭಾವಃ. ನಕ್ಷತ್ರದ ವಿಷಯವನ್ನು ನೋಡ್ತಾ ಇದ್ವಿ ನಿನ್ನೆ. ಅಶ್ವಿನಿ ಭರಣಿ ಕೃತಿಕಾ ಪಾದೋಮೇಶ ಅಂದ್ರೆ ಅಶ್ವಿನಿ ನಕ್ಷತ್ರ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ನಮಗೆ ಮೇಷರಾಶಿಯಲ್ಲಿ. ಹೀಗೆ 12 ರಾಶಿಗಳಲ್ಲಿ ಆಗ್ಬೇಕಾದ್ರೆ ರೇವತಿ ಅಂತಂ ಮೀನಃ, ರೇವತಿಯ 4 ನಕ್ಷತ್ರ ಪಾದಗಳು ಕೊನೆಗೆ ಮೀನ ರಾಶಿಯಲ್ಲಿ ಬರ್ತದೆ. ಹೀಗೆ ಒಂದು ಮೇಷಾದಿ 12 ರಾಶಿಗಳಲ್ಲಿ ನಕ್ಷತ್ರಗಳು ಹೇಗಿರ್ತವೆ ಎಂಬುದನ್ನ ನಿನ್ನೆ ನೋಡಿದ್ದೇವೆ. ಅದರ ಸ್ಫುಟ ರೀತಿಯಲ್ಲಿ ನಿನ್ನೆ ನೋಡುವಂತ ವಿಷಯ ಈಗ ಸ್ವಲ್ಪ ನೋಡಿದ್ದೇವೆ. ಈಗ ಸಾಮಾನ್ಯ ಸ್ಫುಟದ ಲೆಕ್ಕಾಚಾರ, ನಕ್ಷತ್ರವನ್ನ ಲೆಕ್ಕಾಚಾರ ಮಾಡ್ಬೇಕಾದ್ರೆ ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಅದು ಜಾತಕ ಮಾಡುವಂತಹ ಸಂದರ್ಭದಲ್ಲಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ನಕ್ಷತ್ರವನ್ನು ಹೇಗೆ ಮಾಡುವಂಥದ್ದು ಇತ್ಯಾದಿ ವಿಷಯಗಳನ್ನೆಲ್ಲ ಬೋರ್ಡ್ ಮೂಲಕವಾಗಿ ನೋಡುವ. ಈಗ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಅಶ್ವಿನಿ ನಕ್ಷತ್ರದ 4 ಪಾದಗಳು ಮೇಷರಾಶಿಯಲ್ಲಿ ಅಂತ. ಮೇಷರಾಶಿ ಎಷ್ಟು ಅದರ ಪ್ರಮಾಣ ಅಂತ ಹೇಳಿದ್ರೆ 30 ಡಿಗ್ರಿ. ಸಾಮಾನ್ಯ ಎಲ್ಲಾ ರಾಶಿಗಳು ಕೂಡ 30 ಡಿಗ್ರಿಯಲ್ಲಿ ಇರ್ತವೆ. ಅದರಿಂದ ಒಟ್ಟು ಒಂದು ರಾಶಿ ಚಕ್ರದ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 360 ಡಿಗ್ರಿ ಅಥವಾ 360 ಅಂಶ. ಅಂಶ, ಡಿಗ್ರಿ ಅಥವಾ ಭಾಗ ಅಂತ ಹೇಳಿದ್ರೆ ಒಂದೇ ಅರ್ಥ. ಅದರಿಂದಾಗಿ ಹೆಚ್ಚಾಗಿ ನಾವು ಬಳಕೆಯಲ್ಲಿ ನಾನು ಡಿಗ್ರಿ ಅಂತ ಹೇಳಿದ್ರೆ ಇಲ್ಲಿ ಅಂಶ ಅಂತ ಬರೆದಿದ್ದಾರೆ. ಆದ್ರೆ ನಮಗೆ ಹೆಚ್ಚಾಗಿ ವಾಡಿಕೆಯಲ್ಲಿರುವಂತದ್ದು ಪಕ್ಕ ಡಿಗ್ರಿ ಅಂತ ಹೇಳುವಂಥದ್ದು ಇರುವಂತದ್ದು. ಆ ಶಬ್ದವನ್ನು ನಾನು ಬಳಸ್ತಾ ಇರ್ತೇನೆ. ಸಾಮಾನ್ಯ ನಮಗೆ ಒಂದು ರಾಶಿಯಲ್ಲಿ 30 ಡಿಗ್ರಿಗಳು ಅಂತೇಳಿ ಇರುವಂತದ್ದು. ಹಾಗಿದ್ದಾಗ ಒಂದು ರಾಶಿಯಲ್ಲಿ ನಕ್ಷತ್ರದ 9 ಪಾದಗಳು ಬರ್ತದೆ. 30 ಡಿಗ್ರಿಯನ್ನ 9 ಪಾಲು ಮಾಡಬೇಕಾಗ್ತದೆ. 1 ಡಿಗ್ರಿ ಅಂತ ಹೇಳಿದ್ರೆ 60 ಕಲೆ. ಹಾಗೆ 30 ಡಿಗ್ರಿ ಅಂತ ಹೇಳಿದ್ರೆ ಎಷ್ಟು ಕಲೆ ಆಗ್ತದೆ ಅಂದಾಜು ಆಗ್ತದಾ? 1800. 1800 ಅಲ್ವಾ? 3 18. ಹೌದು, 2 0 ಸೇರಿಸಿದ್ರೆ 30ರದ್ದೊಂದು 60ರದ್ದೊಂದು 0 ಸೇರಿಸಿದ್ರೆ 1800 ಅಂತೇಳಿ ಆಯ್ತು ನಮಗೆ. 1800 ಕಲೆಯನ್ನ ನಮಗೆ 9 ಪಾಲು ಮಾಡಬೇಕಾಗ್ತದೆ. ಎಷ್ಟೆಷ್ಟಾಗ್ತದೆ 1800 ಕಲೆಯನ್ನು 9 ಪಾಲು ಮಾಡಿದಾಗ? 200 ಕಲೆಗಳಾಗ್ತದೆ ಅಲ್ವಾ? 9 18, 2 9 18, 200 ಕಲೆಗಳು ಅಂತ ಆಗ್ತದೆ. 200 ಕಲೆಗಳು ಅಂತೇಳಿ ಆದಾಗ ಎಷ್ಟು ಡಿಗ್ರಿ ಬರ್ತದೆ ಅದರಲ್ಲಿ? ಈಗ ಉದಾಹರಣೆಗೆ ಅದೇ 200 ನಿಮಿಷ ಅಂತ ಇಟ್ಕೊಳ್ಳುವ. ಸೇಮ್ ಡಿಗ್ರಿಗೂ ನಮಗೆ 1 ಗಂಟೆ ಅಂತ ಹೇಳಿದ್ರೆ 60 ನಿಮಿಷ. ಅದರಿಂದಾಗಿ 1 ಡಿಗ್ರಿ ಅಂತ ಹೇಳಿದ್ರೆ 60 ಕಲೆ. ಅದರಿಂದಾಗಿ ಉದಾಹರಣೆಗೆ ನಮಗೆ ಅರ್ಥ ಆಗ್ಲಿಕ್ಕೆ 200 ನಿಮಿಷಗಳುಂಟು ಅಂತ. 200 ನಿಮಿಷಗಳಾದ್ರೆ ಎಷ್ಟು ಗಂಟೆ ಎಷ್ಟು ನಿಮಿಷ ಅಂತ ಆಗ್ತದೆ? 3 ಗಂಟೆ 20 ನಿಮಿಷ. ಉಳಿದ ಎಲ್ಲರಿಗೂ ಅರ್ಥ ಆಗ್ತಾ ಉಂಟಲ್ಲ? ಯಾರಿಗಾದ್ರೂ ಅರ್ಥ ಆಗದಿದ್ರೆ ಕೇಳಿ ಪುನಃ. ಯಾಕೆಂದ್ರೆ ಅರ್ಥ ಆಗಿದ್ರೆ ಮಾತ್ರ ಮುಂದ್ಗಡೆ ನಿಮಗೆ ಪಾಠಗಳು ಅರ್ಥ ಆಗ್ತದೆ. ಅದ್ರಲ್ಲಿ ಸಂಕೋಚ ಬೇಡ ಕೇಳಲಿಕ್ಕೆ. ಆಯ್ತು, ಅದು ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ನಾವು 200 ನಿಮಿಷವನ್ನ 3 ಗಂಟೆ 200 ನಿಮಿಷ ಅಂತ ನಾವು ಹೇಳುದಿಲ್ಲ, 3 ಗಂಟೆ 20 ನಿಮಿಷ ಅಂತ ಹೇಳ್ತೇವೆ. 3 ಗಂಟೆ 20 ನಿಮಿಷವನ್ನ ಟೋಟಲಿ ಆಗಿ ನಮಗೆ ನಿಮಿಷಗಳಿಗೆ ಎಲ್ಲವನ್ನು ಕೂಡ ಗಂಟೆಗಳನ್ನು ನಿಮಿಷವನ್ನಾಗಿ ಮಾಡಿದಾಗ 200 ನಿಮಿಷಗಳಾಗ್ತದೆ. ಹಾಗಿದ್ರೆ 3 ಗಂಟೆ 20 ನಿಮಿಷ. ಹಾಗೆ ನಮಗೆ ಟೋಟಲಿ ಆಗಿ 200 ಕಲೆಗಳನ್ನ ಡಿಗ್ರಿ ಮಾಡುದು ಅಂತ ಹೇಳಿದ್ರೆ 3 ಡಿಗ್ರಿ 20 ಕಲೆ ಅಂತ ಆಗ್ತದೆ. ಆದ್ರಿಂದಾಗಿ ನಮಗೆ ಒಂದು ರಾಶಿಯನ್ನ 9 ವಿಭಾಗ 9 ಪಾದಗಳದ್ರಲ್ಲಿ ಹೇಳ್ಬೇಕಾದ್ರೆ ಒಂದು ಪಾದದ ಪ್ರಮಾಣ ಎಷ್ಟು ಅಂತ ಹೇಳಿ, ಪರಿಮಾಣ ಎಷ್ಟು ಅಂತ ಹೇಳಿದ್ರೆ 3 ಡಿಗ್ರಿ 20 ಕಲೆ.
3 ಡಿಗ್ರಿ 20 ಕಲೆಗಳಾಗ್ತದೆ ಒಂದು ಪಾದ. 2 ಪಾದದ್ದು ಎಷ್ಟಾಗ್ತದೆ? 3 ಡಿಗ್ರಿ 20 ಕಲೆ ಪ್ಲಸ್ 3 ಡಿಗ್ರಿ 20 ಕಲೆ ಮಾಡಬೇಕು. ಎಷ್ಟಾಗ್ತದೆ? 6 ಡಿಗ್ರಿ 40 ಕಲೆ. 6 ಡಿಗ್ರಿ 40 ಕಲೆ ಆಗ್ತದಲ್ವಾ? ಇದರಲ್ಲಿ ಯಾರಿಗೂ ಸಂಶಯ ಇಲ್ಲಲ್ಲ? 6 ಡಿಗ್ರಿ 40 ಕಲೆ ಅಂತ ಹೇಳಿದ್ರೆ ಎಷ್ಟು ಕಲೆಗಳಾಗ್ತದೆ? 400 ಕಲೆ. 400 400 400 ಕಲೆ. 400 ಕಲೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ 6 ಅಂತ ಹೇಳಿದ್ರೆ 36 ಅಲ್ವಾ? 6 6 36 360 ಆಯ್ತು. ಪುನಃ 45 ಒಟ್ಟು 400 ಕಲೆ ಆಯ್ತು. ಇನ್ನು ಪುನಃ 3 ಡಿಗ್ರಿ 20 ಕಲೆ ಸೇರಿಸಿದಾಗ ಎಷ್ಟಾಯ್ತು? 9 ಡಿಗ್ರಿ 60 ಕಲೆ ಅಂತ ಆಯ್ತು. ನಾವು ಯಾವತ್ತೂ ಕೂಡ ಒಂದು ಗಂಟೆಯನ್ನು ಹೇಳ್ಬೇಕಾದ್ರೆ 9 ಗಂಟೆ 60 ನಿಮಿಷ ಅಂತೇಳಿ ಹೇಳ್ತೇವಾ? ಇಲ್ಲ, 9 ಗಂಟೆ ಆದ್ಮೇಲೆ 60 ನಿಮಿಷ ಆದ್ರೆ 10 ಗಂಟೆ ಅಂತ ಹೇಳ್ತೇವೆ. ಅದರಿಂದಾಗಿ ಅದೇ ರೀತಿಯಲ್ಲಿ ಇಲ್ಲಿ 10 ಡಿಗ್ರಿ ಅಂತ ಆಗ್ತದೆ. ಹಾಗಾದ್ರೆ 3 ಪ್ಲಸ್ 320 ಪ್ಲಸ್ 320 640 ಪ್ಲಸ್ 320 ಮಾಡಿದಾಗ 10 ಡಿಗ್ರಿ ಆಯ್ತು. ಒಂದು ನಕ್ಷತ್ರದಲ್ಲಿ ಈಗ 3 ಪಾದ ಆಯ್ತು ಅಷ್ಟೇ 10 ಡಿಗ್ರಿಗೆ. ಇನ್ನೊಂದು ಪಾದ ಇದೆ, ಪುನಃ 320 ಪ್ಲಸ್ ಮಾಡಿದ್ರೆ 13 ಡಿಗ್ರಿ 20 ಕಲೆ. ಅಂದ್ರೆ ಒಂದು ನಕ್ಷತ್ರದ ಪೂರ್ಣ ಪ್ರಮಾಣ ಡಿಗ್ರಿಯಲ್ಲಿ 13 ಡಿಗ್ರಿ 20 ಕಲೆ ಆಗ್ತದೆ. 13 ಡಿಗ್ರಿ 20 ಕಲೆ ಅಂತ ಹೇಳಿದ್ರೆ ಎಷ್ಟು ಕಲೆಗಳಾಗ್ತದೆ? ಕಲಾ 800. ಪ್ರಮಾಣದಲ್ಲಿ ಎಷ್ಟಾಗ್ತದೆ? 800 ಅಲ್ವಾ? 800. 6 13 ಎಷ್ಟು? 780 78. 6 13 78 ಅರ್ಥಾತ್ 6 60 13 780 ಕಲೆ ಪ್ಲಸ್ 20 ಉಂಟಲ್ಲ ಇದರದ್ದು. 13 ಡಿಗ್ರಿ 20 ಕಲೆ ಆದ್ರಿಂದಾಗಿ 13 ಡಿಗ್ರಿ ಅಂತ ಹೇಳಿದ್ರೆ 780 ಕಲೆ ಆಗ್ತದೆ. ಪ್ಲಸ್ 20 ಕಲೆ ಇರೋದ್ರಿಂದಾಗಿ ಟೋಟಲ್ 800 ಕಲೆಗಳಾಗ್ತದೆ. ಒಂದು ನಕ್ಷತ್ರದ ಪೂರ್ಣ ಕಲಾ ಪ್ರಮಾಣ ಎಷ್ಟಾಗ್ತದೆ ಅಂತ ಹೇಳಿದ್ರೆ 800. ಒಂದು ನಕ್ಷತ್ರದ ಡಿಗ್ರಿಯಲ್ಲಿ ನಾವು ನೋಡಿದಾಗ 13 ಡಿಗ್ರಿ 20 ಕಲೆ. ಒಂದು ನಕ್ಷತ್ರವನ್ನ ಗಳಿಗೆಯಲ್ಲಿ ನೋಡ್ತೇವೆ ಅಂತ ಹೇಳಿ ಆದ್ರೆ ಎಷ್ಟು? 60 ಗಳಿಗೆ. 60 ಗಳಿಗೆ. ಒಂದು ನಕ್ಷತ್ರ ಸಾಮಾನ್ಯ 60 ಗಳಿಗೆ ಇರ್ತದೆ. ಒಂದು ನಕ್ಷತ್ರದ ಡಿಗ್ರಿ ಪ್ರಮಾಣ ಅಂತ ಹೇಳಿದಾಗ, ಪರಿಮಾಣ ಅಂತ ಹೇಳಿದಾಗ, ಪ್ರಮಾಣವು ಪರಿಮಾಣ ಎರಡು ಒಂದೇ. 13 ಡಿಗ್ರಿ 20 ಕಲೆ. ಅದನ್ನೇ ಕಲಾ ಪ್ರಮಾಣದಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ 800 ಕಲೆಗಳು ಒಂದು ನಕ್ಷತ್ರದ ಪೂರ್ಣ ಪ್ರಮಾಣ. ಹಾಗೆ ಇನ್ನು ಆಗ ಮೇಷರಾಶಿಯ 13 ಡಿಗ್ರಿ 20 ಕಲೆಗೆ ಅಶ್ವಿನಿ ನಕ್ಷತ್ರ ಮುಗಿಯಿತು. ನಂತರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದ 1ನೇ ಪಾದ 13 20ಕ್ಕೆ ಪ್ಲಸ್ 3 20 ಮಾಡಬೇಕು, 16 45. ಭರಣಿ ನಕ್ಷತ್ರದ 2ನೇ ಪಾದ 20 ಡಿಗ್ರಿಯವರೆಗೆ. ಭರಣಿ ನಕ್ಷತ್ರದ 3ನೇ ಪಾದ 23 ಡಿಗ್ರಿ 20 ಕಲೆ. ಭರಣಿ ನಕ್ಷತ್ರದ 4ನೇ ಪಾದ 26 ಡಿಗ್ರಿ 40 ಕಲೆ. ಪ್ಲಸ್ 320 320 ಮಾಡ್ತಾ ಹೋಗುದು. ಕೃತಿಕಾ ನಕ್ಷತ್ರಕ್ಕೆ 1ನೇ ಪಾದಕ್ಕೆ ಆಗ್ಬೇಕಾದ್ರೆ 30 ಡಿಗ್ರಿಗಳು ಮುಗೀತದೆ ಅಲ್ಲಿಗೆ. 26 ಪ್ಲಸ್ 40 ಅಂತ ಹೇಳಿದ್ರೆ 30 ಡಿಗ್ರಿ ಅಂತ ನಾವು ವ್ಯವಹಾರ ಮಾಡುದಿಲ್ಲ. ಒಂದು ರಾಶಿ ಅಂತ ಅಲ್ಲಿ ಒಂದು ಸಂಖ್ಯೆ ಬಂತು. ಹಾಗಿದ್ರೆ ರಾಶಿ ಸಂಖ್ಯೆ ರಾಶಿ ಸ್ಥಾನದಲ್ಲಿ 0 ಅಂತ ಬಂದ್ರೆ ಯಾವ ರಾಶಿ ಅಂತ ಇಟ್ಕೋಬೇಕು ಅಂತ ಹೇಳಿದ್ರೆ ಮೇಷರಾಶಿ. ರಾಶಿ ಸ್ಥಾನದಲ್ಲಿ 1 ಸಂಖ್ಯೆ ಬಂದ್ರೆ ಯಾವ ರಾಶಿ ಅಂತ ಹೇಳಿ ಇಟ್ಕೋಬೇಕು ಅಂತ ಹೇಳಿದ್ರೆ ವೃಷಭ ರಾಶಿ. ಹಾಗೆ ರಾಶಿ ಸ್ಥಾನದಲ್ಲಿ 2 ಸಂಖ್ಯೆ ಬಂದ್ರೆ ಮಿಥುನ ರಾಶಿ, 3 ಬಂದ್ರೆ ಕರ್ಕಾಟಕ ರಾಶಿ. ಹಾಗೆ 11 ಅಂತೇಳಿ ಬಂದ್ರೆ ನಮಗೆ ಮೀನ ರಾಶಿ. 11ರ ಮೇಲೆ 12 ಅಂತ ಬರುವುದಿಲ್ಲ, ಪುನಃ 0. ಹಾಗೆ ವ್ಯವಸ್ಥೆ ಇರುವಂತದ್ದು ಸ್ಫುಟಗಳಲ್ಲಿ. ಇದೀಗ ಅರ್ಥ ಆಯ್ತಾ ನಿಮಗೆ? ಈಗ ನಕ್ಷತ್ರಗಳು ಇಲ್ಲೆಲ್ಲ ಕೊಟ್ಟಿದ್ದಾರೆ, ಅದನ್ನ ಡೀಟೇಲ್ ಆಗಿ ನೋಡಿದಾಗ ನಮಗೆ ಪ್ಲಸ್ 320 320 ಪ್ಲಸ್ ಮಾಡ್ತಾ ಹೋದ್ರೆ ಯಾವ ರಾಶಿಗೆ ಯಾವ ಸ್ಫುಟ ಬರ್ತದೆ ಅಂತ ಹೇಳುವಂಥದ್ದು ಅಂದಾಜು ಆಗ್ತದೆ. ಗೊತ್ತಾಯ್ತಾ? ಇದ್ರಲ್ಲಿ ಏನಾದ್ರೂ ಸಂಶಯ ಇದ್ರೆ ಕೇಳಿ, ಆಯ್ತಾ? ಈ ಸ್ಫುಟ ವ್ಯವಸ್ಥೆಗಳು ಎಲ್ಲರಿಗೂ ಅರ್ಥ ಆಯ್ತಾ? ಗೊತ್ತಾಗಿದೆಯಾ? ಮತ್ತೆ 20ನೇ ಪೇಜ್ ನಲ್ಲಿ ಕೊಟ್ಟು ಇದ್ದಾರೆ ಅದನ್ನ. 20ನೇ ಪೇಜ್ ನಲ್ಲಿ ಪುಟ ರೀತಿಯ ನಕ್ಷತ್ರ ಪಾದ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲ, ಅದನ್ನೇ ನಾನು ನೋಡಿ ಹೇಳಿದ್ದೆ. ಅದೇ ಗುರುಗಳೇ, ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಅದನ್ನ ನೋಡಿದ್ರೆ ನಿಮಗೆ ಅರ್ಥ ಆಯ್ತಲ್ಲ ಅಂತ. ಹೌದು ಹೌದು ಹೌದು, ಖಂಡಿತ ಖಂಡಿತ. ನಿಮಗೆ ಅರ್ಥ ಆಯ್ತು. ಬೇರೆ ಯಾರಿಗಾದ್ರೂ ಅರ್ಥ ಆಗದಿದ್ರೆ ಅದನ್ನ ತಿಳಿಸಿ. ಅರ್ಥ ಆದವರು ತಿಳಿಸೋದು ಬೇಡ, ಅರ್ಥ ಆಗದಿದ್ದವರಿದ್ರೆ ತಿಳಿಸಿ, ಆಯ್ತಾ?
ಮುಂದಿನ ಪಾಠಕ್ಕೆ ಹೋಗ್ತೇನೆ ನಾನು ಮತ್ತೆ. ಅದೇ ರೇವತಿ 4ನೇ ಪಾದಕ್ಕೆ 12 12 ಅಂತ ಆಕ್ಚುಲಿ ಬರೀಲಿಕ್ಕಿಲ್ಲ. 12 ಅಂತ ಹೇಳಿದ್ರೆ 0 0 0 ಅಂತೇಳಿ ಅರ್ಥ ನಮ್ಗೆ. ಅದೇ ಆಕ್ಚುಲಿ 12 0 0 ಅಂತ ಸ್ಫುಟ ಯಾವತ್ತು ಬರೆಯುವಂತದ್ದಿಲ್ಲ. 11 0 0 ಅಂತೇಳಿ ಬರೆಯುವಂತದ್ದಿಲ್ಲ. ಅಲ್ಲಿ ಆಕ್ಚುಲಿ ವಿಕಲೆಗಳೇನಾದ್ರೂ ಸ್ವಲ್ಪ ಇರ್ತದೆ. ಅದರಿಂದಾಗಿ 11 0 0 ಅಂತ 10 26 40 ಆದ್ಮೇಲೆ 11 59 ಆದ್ಮೇಲೆ ನಮಗೆ 0 0 1 ಅಂತೇಳಿ ಬರುವಂತದ್ದು ಸಾಮಾನ್ಯ ಹಾಗೆ ಬರ್ತದೆ. ಮತ್ತೆ ವಿಕಲೆಗಳು ಅಂತೇಳಿ ಒಂದಷ್ಟು ಇರ್ತದೆ. ಇದರಿಂದಾಗಿ ಆ ರೀತಿ ಲೆಕ್ಕಾಚಾರ ಹೋಗ್ತದೆ. ಅದು ಮತ್ತೆ ಸ್ಫುಟದ ವಿಷಯ ನೋಡಿದಾಗ ನಮಗೆ ಇನ್ನು ಅರ್ಥ ಆಗ್ತದೆ. ಸರಿ, ಇದೀಗ ಅರ್ಥ ಆಗಿದೆ ಅಲ್ಲ? ಹಾಗಿದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಯೋಗದ ಬಗ್ಗೆ ನೋಡುವ. ಯೋಗಗಳು ನಕ್ಷತ್ರಗಳ ಹಾಗೆ. ಆ ನಕ್ಷತ್ರದಲ್ಲಿ ಒಂದು ವಿಷಯ ಉಂಟು, ನಾನು ಹೇಳಿದ್ನ ಮೊನ್ನೆ ನೆನಪಿಲ್ಲ. ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ರೆ ಒಂದೇ ನಕ್ಷತ್ರ ಅಂತೇಳಿ ಅದರ ಅರ್ಥ ಅಲ್ಲ. ಮೇಲ್ಗಡೆ ಕಾಣ್ತದಲ್ಲ, ಈಗ ಧ್ರುವ ನಕ್ಷತ್ರ ನಮಗೆ ಕಾಣ್ತದೆ, ಒಂದು ಕಾಣ್ತದೆ ನಮಗೆ. ಹಾಗೆ ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ರೆ ಒಂದೇ ನಕ್ಷತ್ರ ಕಾಣುವಂಥದ್ದು, ಒಂದೇ ನಕ್ಷತ್ರ ಅಂತೇಳಿ ಅದರ ತಿಳುವಳಿಕೆ ಅಲ್ಲ. ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ರೆ 9 ನಕ್ಷತ್ರಗಳ ಪುಂಜಗಳಿಗೆ ಅಶ್ವಿನಿ ನಕ್ಷತ್ರ ಅಂತ ಹೆಸರು. ಅದು ನೋಡ್ಲಿಕ್ಕೆ 9 ನಕ್ಷತ್ರಗಳು ಯಾವ ಆಕಾರದಲ್ಲಿ ಇರ್ತದೆ ಅಂತ ಹೇಳಿದ್ರೆ ಕುದುರೆಯ ಮುಖದ ಆಕಾರದಲ್ಲಿ ಇರ್ತದೆ. ಆದ್ರಿಂದಾಗಿ ಅಶ್ವಿನಿ ಅಂತ ಹೇಳಿ ಕುದುರೆ ಸ್ವರೂಪ ಅಂತೇಳಿ ಹೇಳ್ತೇವೆ. ಅದಕ್ಕೆ ಅಶ್ವಿನಿ ನಕ್ಷತ್ರ. ಅದು 9 ನಕ್ಷತ್ರಗಳ ಪುಂಜಗಳು. ಹಾಗೆ ಭರಣಿ ನಕ್ಷತ್ರ ಅಂತ ಹೇಳಿದ್ರೆ ಒಂದು 7 ನಕ್ಷತ್ರಗಳು ಅದರಲ್ಲಿ ಇರ್ತದೆ. ಹೀಗೆ ಬೇರೆ ಎಲ್ಲಾ ನಕ್ಷತ್ರಗಳು ಒಂದಷ್ಟು ನಕ್ಷತ್ರಗಳ ಪುಂಜಗಳೇ ಇರ್ತದೆ. ಹೋದ ವರ್ಷ ಕೂಡ ಹೇಳಿಲ್ಲ ಅಂತ ಕಾಣ್ತದೆ. ಮುಂದಕ್ಕೆ ಒಂದು ದಿವಸ ಅದನ್ನ ತಿಳಿಸ್ತೇನೆ. ಹೋದ ವರ್ಷ ಮುಂದಿನ ಪಾಠದಲ್ಲಿ ತಿಳಿಸ್ತೇನೆ ಅಂತ ಹೇಳಿ ಮತ್ತೆ ಹೇಳಿಲ್ಲ ಅಂತ ಕಾಣುತ್ತದೆ. ನೋಡುವ, ಒಂದು ಆದ್ರೆ ಎಲ್ಲಿಯೋ ನನಗೆ ಬರೆದಿಟ್ಟದ್ದಿದೆ, ಅದು ಸಿಕ್ಕಿದ್ರೆ ನಾನು ನಿಮಗೆ ತಿಳಿಸ್ತೇನೆ. ಹೀಗೆ ನಕ್ಷತ್ರಗಳು ಅಂತ ಹೇಳಿದ ತಕ್ಷಣ ಅದೊಂದು ತಿಳುವಳಿಕೆ ನಮಗೆ ಬೇಕು. 27 ಯೋಗಗಳು. 27 ಯೋಗ ರೋಗ ನಿವಾರಣ, ನಮಗೆ ಯೋಗಗಳನ್ನು ಕೂಡ ಹೇಳ್ತೇವೆ. ಆ ಯೋಗಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿಷ್ಕಂಭ ಪ್ರೀತಿ ರಾಯುಷ್ಮಾನ್, ವಿಷ್ಕಂಭ ಪ್ರೀತಿ ರಾಯುಷ್ಮಾನ್, ವಿಷ್ಕಂಭ ಪ್ರೀತಿ ರಾಯುಷ್ಮಾನ್, ಸೌಭಾಗ್ಯ ಶೋಭನಸ್ತಥಾ, ಸೌಭಾಗ್ಯ ಶೋಭನಸ್ತಥಾ, ಸೌಭಾಗ್ಯ ಶೋಭನಸ್ತಥಾ, ಅತಿಗಂಡಸ್ಸು ಕರ್ಮ ಚ, ಅತಿಗಂಡಸ್ಸು ಕರ್ಮ ಚ, ಅತಿಗಂಡಸ್ಸು ಕರ್ಮ ಚ, ಧೃತಿಶೂಲಸ್ತಥೈವ ಚ. ಮ್ಯೂಟ್ ಮಾಡ್ಕೊಳ್ಳಿ. ಧೃತಿಶೂಲಸ್ತಥೈವ ಚ, ಧೃತಿಶೂಲಸ್ತಥೈವ ಚ, ಗಂಡೋ ವೃದ್ಧಿರ್ಧ್ರುವಂಚೈವ, ಗಂಡೋ ವೃದ್ಧಿರ್ಧ್ರುವಂಶ್ಚೈವ. ಧ್ರುವಂ ಚೈವ ಅಂತ ಹೇಳುವಂಥದ್ದು ಪಾಠ ಇದೆ. ಧ್ರುವಂ ಅಂತ ಹೇಳುವಂಥದ್ದು ನಪುಂಸಕಲಿಂಗದಲ್ಲಿದೆ, ಪುಲ್ಲಿಂಗದಲ್ಲಿದೆ. ಗಂಡೋ ವೃದ್ಧಿರ್ಧ್ರುವಶ್ಚೈವ, ಗಂಡೋ ವೃದ್ಧಿರ್ಧ್ರುವಶ್ಚೈವ, ಗಂಡೋ ವೃದ್ಧಿರ್ಧ್ರುವಶ್ಚೈವ, ವ್ಯಾಘಾತೋ ಹರ್ಷಣಸ್ತಥಾ, ವ್ಯಾಘಾತೋ ಹರ್ಷಣಸ್ತಥಾ, ವ್ಯಾಘಾತೋ ಹರ್ಷಣಸ್ತಥಾ, ವಜ್ರಸಿದ್ಧಿರ್ವ್ಯತಿಪಾತೋ, 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 ವರೀಯಾನ್ ಪರಿಘಃ ಶಿವಃ, ವರೀಯಾನ್ ಪರಿಘಃ ಶಿವಃ, ವರೀಯಾನ್ ಪರಿಘಃ ಶಿವಃ. ಸಿದ್ಧಸಾಧ್ಯ ಶುಭ ಶುಕ್ರೋ, ಸಿದ್ಧಸಾಧ್ಯ ಶುಭ ಶುಕ್ರೋ, ಸಿದ್ಧಸಾಧ್ಯ ಶುಭ ಶುಕ್ರೋ, ಬ್ರಹ್ಮ ಐಂದ್ರಶ್ಚ ವೈದ್ರತಿ, ಬ್ರಹ್ಮ ಚೈಂದ್ರಶ್ಚ ವೈದ್ರತಿ. ಇದರಲ್ಲಿ ಬ್ರಹ್ಮ ಚೈಂದ್ರಶ್ಚ ಅಂತ ಹೇಳಿದೆ, 2 ಪಾಠಾಂತರ ಉಂಟು. ಬ್ರಹ್ಮ ಐಂದ್ರಶ್ಚ ವೈದ್ರತಿ ಅಂತ ಹೇಳುವಂಥದ್ದು ಉಂಟು. ಬ್ರಹ್ಮ ಐಂದ್ರಶ್ಚ, ಬ್ರಹ್ಮ ಅಂತ ಹೇಳಿದಾಗ ಐಂದ್ರ ಅಂತ ಹೇಳಿ ಬರ್ತದೆ. ಇಲ್ಲಿ ಬ್ರಹ್ಮ ಇಷ್ಟೇ ಇದೆ. ಬ್ರಹ್ಮ ಚೈಂದ್ರಶ್ಚ ವೈದ್ರತಿ, ಬ್ರಹ್ಮ ಚೈಂದ್ರಶ್ಚ ವೈದ್ರತಿ, ಬ್ರಹ್ಮ ಚೈಂದ್ರಶ್ಚ ವೈದ್ರತಿ. ಇದರ ಪದಚ್ಛೇದ: ವಿಷ್ಕಂಭ ಪ್ರೀತಿ ಆಯುಷ್ಮಾನ್, ಸೌಭಾಗ್ಯ ಶೋಭನ ತಥಾ ಅತಿಗಂಡ ಸುಕರ್ಮ ಚ, ಧೃತಿ ಶೂಲ ತಥಾ ಏವ ಚ, ಗಂಡ ವೃದ್ಧಿ ಧ್ರುವ ಚ ಏವ, ವ್ಯಾಘಾತ ಹರ್ಷಣ ತಥಾ ವಜ್ರ ಸಿದ್ಧಿ ವ್ಯತಿಪಾತ, ವರೀಯಾನ್ ಪರಿಘಃ ಶಿವಃ, ಸಿದ್ಧಃ ಸಾಧ್ಯಃ ಶುಭಃ
ಶುಕ್ಲಃ ಬ್ರಹ್ಮ ಚ ಐಂದ್ರಃ ಚ ವೈಧೃತಿಃ. ಇದು 27 ಯೋಗಗಳು ನಮಗೆ. ವಿಷ್ಕಂಭ ಅದರ ಹೆಸರುಗಳು. ವಿಷ್ಕಂಭ ಅಂತೇಳಿ ಮೊದಲನೇ ಯೋಗ, ಪ್ರೀತಿ ಅಂತೇಳಿ ಎರಡನೇ ಯೋಗ. ಅಲ್ಲಿ ಬರೆದಿದ್ದಾರೆ ನಮಗೆ. ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಅತಿಗಂಡ, ಸುಕರ್ಮ, ಧೃತಿ, ಶೂಲ, ಗಂಡ, ವೃದ್ಧಿ, ಧ್ರುವ, ವ್ಯಾಘಾತ, ಹರ್ಷಣ, ವಜ್ರ, ಸಿದ್ಧಿ, ವ್ಯತಿಪಾತ, ವರಿಯಾನ, ಪರಿಘ, ಶಿವ, ಸಿದ್ಧ, ಸಾಧ್ಯ, ಶುಭ, ಶುಕ್ಲ. ಅದಕ್ಕೆ ಶುಕ್ರ ಅಂತ ಹೇಳುವಂಥದ್ದು ಪಾಠಾಂತರ ಇದೆ. ಶುಭ ಶುಕ್ಲೋ ಅಥವಾ ಶುಭ ಶುಕ್ರ ಅಂತ ಹೇಳುವಂಥದ್ದು ಇದೆ. ಬ್ರಹ್ಮ, ಐಂದ್ರ, ವೈಧೃತಿ ಅಂತ ಹೇಳುವಂತ ಒಟ್ಟು 27 ಯೋಗಗಳು. ಇದರಲ್ಲಿ ಕೆಲವು ಯೋಗಗಳು ಒಳ್ಳೆಯದ್ದು, ಕೆಲವು ಯೋಗಗಳ ಹಾಳು ಅಂತ ಹೇಳುವಂಥದ್ದು ಇದೆ. ವಿಷ್ಕಂಭ ಸ್ವಲ್ಪ ಮಧ್ಯಮ, ಪ್ರೀತಿ ಒಳ್ಳೆಯದು, ಆಯುಷ್ಮಾನ್ ಒಳ್ಳೆಯದು, ಸೌಭಾಗ್ಯ ಒಳ್ಳೆಯದು, ಶೋಭನ ಒಳ್ಳೆಯದು, ಅತಿಗಂಡ ಒಳ್ಳೆಯದಲ್ಲ. ಅತಿಗಂಡ ಗಂಡಾಂತರ ಅಂತ ನಾವು ಕರಿತೇವಲ್ಲ, ಗಂಡ ಶಬ್ದವೇ ತುಂಬಾ ಕೆಟ್ಟದ್ದು. ಅದು ಗಂಡ ಅಂತ ಹೇಳುವಂಥದ್ದು. ಅತಿಗಂಡ ಅಂತ ಹೇಳಿದ್ರೆ ತುಂಬಾ ಗಂಡ ಇರುವಂತದ್ದು ಅಂತ ಕೆಲವರು ಕೇಳುವಂತದ್ದುಂಟು. ಯಾವ ಯೋಗದಲ್ಲಿ ಹುಟ್ಟಿದ್ದು? ನಮಗೆ ಅತಿಗಂಡ ಯೋಗದಲ್ಲಿ ಹುಟ್ಟಿದ್ದು. ನಾವು ಅತಿಗಂಡ ಯೋಗದಲ್ಲಿ ತಮಾಷೆಯ ಪ್ರಕರಣ ಕೂಡ ಆಗಿದ್ದುಂಟು. ಕೆಲವರು ಅತಿಗಂಡ ಯೋಗದಲ್ಲಿ ಹುಟ್ಟಿದವರು ಭಾರಿ ಹೆಣ್ಣು ಮಕ್ಕಳಾಗಿದ್ದರು, ತುಂಬಾ ಹೆದರಿದ್ದುಂಟು. ನಮಗೇನು ತುಂಬಾ ಗಂಡಂದಿರಾಗ್ತಾರೆ ಅಂತ. ಅದರ ಅರ್ಥ ತುಂಬಾ ಗಂಡಂದಿರಾಗ್ತಾರೆ ಅಂತೇಳಿ ಅರ್ಥ ಅಲ್ಲ. ಅತಿಗಂಡ ಅಂತೇಳಿ ಯೋಗ, ಅದು ಯೋಗದ ಹೆಸರು. ಸ್ವಲ್ಪ ಹಾಳಿನ ಯೋಗ ಅಂತ ಅರ್ಥ, ಅಷ್ಟೇ ಅರ್ಥ ನಮಗೆ. ಸುಕರ್ಮ ಅದು ಒಳ್ಳೆಯದು, ಧೃತಿ ಒಳ್ಳೆಯದು, ಶೂಲ ಸ್ವಲ್ಪ ಹಾಳು, ಶೂಲ ರೋಗ ಅಂತ ಕರೀತೇವೆ. ಅದರಿಂದ ಗಂಡ ಅದು ಪುನಃ ಸ್ವಲ್ಪ ಹಾಳು, ವೃದ್ಧಿ ಒಳ್ಳೆಯದು, ಧ್ರುವ ಒಳ್ಳೆಯದು, ವ್ಯಾಘಾತ ಹಾಳು. ವ್ಯಾಘಾತ ಇತ್ಯಾದಿ ಯೋಗಗಳಲ್ಲಿ ಶ್ರಾದ್ದ ಮಾಡುವಂತ ಪ್ರಕ್ರಿಯೆಗಳು ಕೂಡ ಇದೆ. ಹರ್ಷಣ ಒಳ್ಳೆಯದು, ವಜ್ರ ಅಷ್ಟು ಒಳ್ಳೆಯದಲ್ಲ, ಸಿದ್ಧಿ ಒಳ್ಳೆಯದು, ವ್ಯತಿಪಾತ ಇದು ಶ್ರಾದ್ದಕ್ಕೆ. ವ್ಯತಿಪಾತ ಶ್ರಾದ್ದಗಳು ಅಂತೇಳಿ 96 ಶ್ರಾದ್ದಗಳು. ಒಬ್ಬ ಬ್ರಾಹ್ಮಣನಾದವ ಪ್ರತಿ ವರ್ಷವೂ ತಂದೆ ಇಲ್ಲದಿದ್ರೆ, ಅಧಿಕಾರಿಯಾಗಿದ್ದರೆ ಪ್ರತಿ ವರ್ಷವೂ 96 ಶ್ರಾದ್ದಗಳನ್ನು ಮಾಡಬೇಕು ಅಂತೇಳಿ ನಿಯಮ ಉಂಟು. ಅದರಲ್ಲಿ ಎಲ್ಲಾ ವ್ಯತಿಪಾತ ಯೋಗ ಬರುವ ದಿವಸವೂ ಕೂಡ ಶ್ರಾದ್ದ ಮಾಡ್ಲಿಕ್ಕಿದೆ. ಅದು ಅತಿ ಹಾಳಿನ ಯೋಗ ವ್ಯತಿಪಾತ. ವರಿಯಾನ್ ಅದು ಒಳ್ಳೆಯದು, ಪರಿಘ ಸ್ವಲ್ಪ ಒಳ್ಳೆಯದಲ್ಲ, ಶಿವ ಒಳ್ಳೆಯದು, ಸಿದ್ಧ ಒಳ್ಳೆಯದು, ಸಾಧ್ಯ ಒಳ್ಳೆಯದು, ಶುಭ ಒಳ್ಳೆಯದು, ಶುಕ್ಲ ಒಳ್ಳೆಯದು, ಬ್ರಹ್ಮ, ಐಂದ್ರ ಇಷ್ಟು ಒಳ್ಳೆಯದು. ವೈಧೃತಿ ಪುನಃ ಅದು ಹಾಳಿನ ಯೋಗ. ವೈಧೃತಿಯಲ್ಲಿ ಕೂಡ ಶ್ರಾದ್ದ ಮಾಡುವಂತಹ ಪ್ರಕ್ರಿಯೆಗಳು ಇದೆ. ವ್ಯಾಘಾತದಲ್ಲಿ ಶ್ರಾದ್ದ ಮಾಡುವ ಪ್ರಕ್ರಿಯೆ ಇಲ್ಲ, ಅದು ಪಕ್ಕ ನಂಗೆ ಬಾಯಿ ತಪ್ಪಿ ಬಂದದ್ದು. ವೈಧೃತಿ ಮತ್ತೆ ವ್ಯತಿಪಾತಗಳಲ್ಲಿ ಶ್ರಾದ್ದ ಮಾಡುವಂತ ಪ್ರಕ್ರಿಯೆ ಇರುವಂತದ್ದು. ವ್ಯಾಘಾತ ಸ್ವಲ್ಪ ಹಾಳಿನ ಯೋಗವೇ, ಅದು ನಮ್ಗೆ ವ್ಯಾಘಾತ ಕೊಡುವಂಥದ್ದು ಅಂತೇಳಿ. ಹೀಗೆ ಇಷ್ಟು 27 ಯೋಗಗಳಿರ್ತದೆ. ಅದು ನಕ್ಷತ್ರದ ಹಾಗೆ. ಅದರ ಒಂದು ಯೋಗದ ಪೂರ್ಣ ಪ್ರಮಾಣ 13 ಡಿಗ್ರಿ 20 ಕಲೆ ಅಂತೇಳಿ ಇರ್ತದೆ. ಸೂರ್ಯ ಮತ್ತೆ ಚಂದ್ರರ ಯೋಗಗಳನ್ನೇ ಯೋಗ ಅಂತ ಕರಿತೇವೆ. ಸೂರ್ಯ ಮತ್ತೆ ಚಂದ್ರರ ಸ್ಫುಟಗಳು ಅಂತೇಳಿ ಇರ್ತದೆ. ಅದನ್ನ ಎರಡನ್ನು ಸೇರಿಸಿದಾಗ ನಂತರ ಅದನ್ನು ನಕ್ಷತ್ರ ರೀತಿಯಲ್ಲಿ ಲೆಕ್ಕ ಮಾಡಿದಾಗ ಸಿಗುವಂತದ್ದೇ ನಮಗೆ ಯೋಗಗಳು ಸಿಗ್ತದೆ. ಕರಣಾನಿ ಇನ್ನು 5ನೇದ್ದು ನಮಗೆ ಪಂಚಾಂಗದಲ್ಲಿ ಕೊನೆಯದ್ದು ಕರಣ. ತಿಥಿ ನೋಡಿದ್ದೇವೆ, ನಕ್ಷತ್ರ ನೋಡಿದ್ದೇವೆ, ವಾರಗಳು ನೋಡಿದ್ದೇವೆ, ಯೋಗ ನೋಡಿದ್ದೇವೆ. ಇನ್ನು ಕರಣ. ಕರಣಗಳು ಅಷ್ಟು 11 ಕರಣಗಳು ಅಂತೇಳಿ. 11ರಲ್ಲಿ ನಮಗೆ ಹೆಚ್ಚಾಗಿ ಬರುವಂತದ್ದು 7 ಕರಣಗಳು ಪ್ರತಿ ಸಲ ಬರುವಂತದ್ದು. ಉಳಿದ 4 ಕರಣಗಳು ಸ್ಥಿರ ಕರಣಗಳು. ಈ ಚರಕರಣಗಳು ಅಂತೇಳಿ ಹೇಳಿದ್ರೆ 7 ಕರಣಗಳು ಚರಕರಣಗಳು, ಸ್ಥಿರ ಕರಣಗಳು 4 ಅಂತೇಳಿ ಈ ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಅದರಲ್ಲಿ ಭವಬಾಲವ ಕೌಲವ ತೈತಿಲ, ಭವಬಾಲವ ಕೌಲವ ತೈತಿಲ, ಭವಬಾಲವ ಕೌಲವ ತೈತಿಲ, ಗರಿಜ ವಣಿಜ ವಿಷ್ಟಿನಾಮಾನಿ, ಗರಜ ವಣಿಜ ವಿಷ್ಟಿನಾಮಾನಿ, ಗರಜ ವಣಿಜ ವಿಷ್ಟಿನಾಮಾನಿ, ಚರಕರಣಾನಿ ವಿಧ ಶುಕ್ಲ, ಚರಕರಣಾನಿ ವಿಧ ಶುಕ್ಲ, ಚರಕರಣಾನಿ ವಿಧ ಶುಕ್ಲ, ಪ್ರಥಮಾಂತ್ಯಾರ್ಧ ಪೂರ್ವಾಣಿ, ಪ್ರಥಮಾಂತ್ಯಾರ್ಧ ಪೂರ್ವಾಣಿ, ಪ್ರಥಮಾಂತ್ಯಾರ್ಧ ಪೂರ್ವಾಣಿ. ಇನ್ನೊಂದು ಶ್ಲೋಕ ಕೂಡ ಒಟ್ಟು 7 ಈಗ ಚರಕರಣಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟು 7 ಕರಣಗಳು ಅಂತ ಹೇಳಿ. ಯಾವುದೆಲ್ಲ ಅಂತ ಹೇಳಿದ್ರೆ ಭವ, ಬಾಲವ, ಕೌಲವ,
ತೈತಿಲ, ಗರಜ, ವಣಿಜ, ವಿಷ್ಟಿ ಎಂಬುದಾಗಿ ಒಟ್ಟು 7 ಕರಣಗಳು. ಅದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಕೂಡ ಅದಕ್ಕೆ ಹೆಸರನ್ನು ಕರೀತಾರೆ. ಭವ ಅಂತೇಳಿ ಹೇಳಿದರೆ ಸಿಂಹಕರಣ ಅಂತ ಕರೀತೇವೆ. ಭವ ಅಂತ ಹೇಳಿದ್ರೆ ಸಿಂಹ, ಬಾಲವ ಅಂತ ಹೇಳಿದ್ರೆ ಹುಲಿ, ಕವಲವ ಅಂತ ಹೇಳಿದ್ರೆ ಹಂದಿ, ತೈತಿಲ ಅಂತ ಹೇಳಿದ್ರೆ ಕತ್ತೆ, ಗರಜ ಅಂತೇಳಿ ಹೇಳಿದ್ರೆ ಆನೆ, ವಣಿಜ ಅಂತ ಹೇಳಿದ್ರೆ ಎತ್ತು, ವಿಷ್ಟಿ ಅಂತೇಳಿ ಹೇಳಿದ್ರೆ ಕುದುರೆ ಎಂಬುದಾಗಿ ಈ ರೀತಿಯಲ್ಲಿ ಈ ಕರಣಗಳನ್ನ ವಿಂಗಡ ಮಾಡ್ತಾ ಇದ್ದಕ್ಕೆ. ಆ ರೀತಿಯಲ್ಲಿ ಕೂಡ ನಮಗೆ ಎಷ್ಟೋ ಪ್ರಶ್ನೆಗಳಲ್ಲಿ ಮೊನ್ನೆ ಒಂದು ಪ್ರಶ್ನೆಯಲ್ಲಿ ಈಗ ಬಾಲವಕರಣ ಬಂದಿತ್ತು, ಅದು ಚಾಮುಂಡಿಗೆ ಸಂಬಂಧಪಟ್ಟ, ಅದು ಹುಲಿ ಚಾಮುಂಡಿ ಅಂತೇಳಿ ಹೇಳಿಕ್ಕೆ ನಮ್ಮಲ್ಲೆಲ್ಲ ಹುಲಿಯ ಮೇಲೆ ಕುಳಿತದ್ದು ಚಾಮುಂಡಿ ಅಥವಾ ಅಂತದ್ದೆಲ್ಲ ಚಿಂತನೆ ಮಾಡ್ಲಿಕ್ಕೆ ಇದು ಅನುಕೂಲ ಆಗ್ತದೆ. ಅಥವಾ ಆ ಪ್ರಾಣಿಗೆ ಸಂಬಂಧಪಟ್ಟ ಹುಲಿ ಬಂದ ವಿಷಯಗಳನ್ನು ಚಿಂತನೆ ಮಾಡ್ತೇವೆ. ಆನೆ ಬಂದ ವಿಷಯ, ಆನೆಗಳಿಂದ ತೊಂದರೆ ಆದ ವಿಷಯಗಳನ್ನು ಇದರಿಂದೆಲ್ಲ ಕರಣದಿಂದಾಗಿ ಒಂದಷ್ಟು ಈ ರೀತಿ ತತ್ವ ಸಂಬಂಧಿ ಪ್ರಾಣಿಗಳಿಗೆಲ್ಲ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ನಮ್ಮಲ್ಲಿ ಕಂಬಳ ಅಂತ ಆಗ್ತದೆ. ಆಗ ವಾಣಿಜ್ಯಕರಣ ಇದ್ದಲ್ಲಿ ಕಂಬಳ ವಿಷಯ ನೋಡಿದ್ದೇವೆ. ಮತ್ತೆ ನಮ್ಮಲ್ಲಿ ದೈವಗಳಿರ್ತದೆ, ಹಂದಿ ಕವಲವ ಕರಣ ಬಂದ ತಕ್ಷಣ ಸಂಬಂಧಪಟ್ಟ ಹಾಗೆ ಪಂಜುರ್ಲಿ ಇತ್ಯಾದಿ ದೈವಗಳಿದೆ ಅಂತೇಳಿ ಎಲ್ಲ ನಮ್ಮ ಕರಾವಳಿ ಪ್ರದೇಶದಲ್ಲಿ ಚಿಂತನೆ ಮಾಡ್ತೇವೆ. ಮೇಲ್ಗಡೆ ಹೋದಾಗ ಭೂವರಾಹ ದೇವರನ್ನ ಚಿಂತನೆ ಮಾಡಬಹುದು. ಸಿಂಹಕರಣ ಬಂದಾಗ ನರಸಿಂಹ ದೇವರನ್ನ ಚಿಂತನೆ ಮಾಡಬಹುದು. ಬಾಲವ ಅದಕ್ಕೆ ಸಂಬಂಧಪಟ್ಟ ನಮ್ಮಲ್ಲಿ ವ್ಯಾಘ್ರ ಚಾಮುಂಡಿ ಇತ್ಯಾದಿ ದೈವಗಳಿರ್ತದೆ ಹುಲಿಯ ಕರಣ ಬಂದಾಗ. ಹೀಗೆ ಸಂಬಂಧಿ ಕರಣಗಳಿಗೆ ಒಂದೊಂದು ಚಿಂತನೆ ಇತ್ಯಾದಿಗಳನ್ನು ಮಾಡ್ತೇವೆ. ಇದನ್ನು ಹೇಗೆ ನೋಡುದು ಅಂತ ಹೇಳಿದ್ರೆ, ಚರಕರಣಾನಿ ವಿದುಹು, ಇವೆಲ್ಲ ಚರಕರಣಗಳು. ಶುಕ್ಲ ಪ್ರಥಮ ಅಂತ್ಯಾರ್ಧ ಪೂರ್ವಾಣಿ, ಶುಕ್ಲ ಪ್ರತಿಪತ್ತಿನ ಉತ್ತರಾರ್ಧದಿಂದಾಗಿ ಆರಂಭ ಮಾಡಬೇಕು. ಪೂರ್ವಾಣಿ ಅಂತ ಹೇಳಿದ್ರೆ ಶುರು ಮಾಡ್ಬೇಕು ಅಂತ ಅರ್ಥ. ತಿಥ್ಯರ್ಧಂ ಕರಣಂ, ಪ್ರತಿ ತಿಥಿಯ ಅರ್ಧ ಭಾಗಕ್ಕೆ ಕರಣ ಅಂತೇಳಿ ಹೇಳ್ತೇವೆ. ಒಂದು ತಿಥಿಯ ಪ್ರಮಾಣ 60 ಗಳಿಗೆ, ಅದರಿಂದಾಗಿ ಕರಣದ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 30 ಗಳಿಗೆ. ಒಂದೊಂದು ಕರಣಗಳು 30 ಗಳಿಗೆ ಇರ್ತವೆ. ಎಲ್ಲ ಪಾಡ್ಯದ 30 ಗಳಿಗೆಯಿಂದಾಗಿ ಶುಕ್ಲ ಪಕ್ಷದ ಪಾಡ್ಯದ 30ರಿಂದ 30ರವರೆಗೆ ಒಂದು ಬೇರೆ ಕರಣ ಇರ್ತದೆ, ಅದು ಸ್ಥಿರಕರಣ ಬರ್ತದೆ. ಅದರ ನಂತರದಲ್ಲಿ ಉತ್ತರಾರ್ಧ 30 ಗಳಿಗೆ ಏನಿದೆ, 30ರಿಂದ 60 ಗಳಿಗೆ, 31ರಿಂದ 60 ಗಳಿಗೆವರೆಗೆ ಸಮಯ ಏನಿದೆ ಅದಕ್ಕೆ ಭವಕರಣ ಅಂತ ಕರೀತೇವೆ. ಆ ನಂತರ ದ್ವಿತೀಯ ತಿಥಿಯಲ್ಲಿ ಪ್ರಥಮ ಅರ್ಧ, ನಂತರ ಕ್ರಮವಾಗಿ ಹೋಗ್ತಾ ಹೋಗುದು. ಶುಕ್ಲ ಪಕ್ಷದ ದ್ವಿತೀಯ ತಿಥಿಯ ಮೊದಲನೇ ಭಾಗದಲ್ಲಿ ಅಂದ್ರೆ ಮೊದಲನೇ 30 ಗಳಿಗೆವರೆಗೆ ನಮಗೆ ಬಾಲವಕರಣ, ನಂತರದ 31ರಿಂದ ದ್ವಿತೀಯ ತಿಥಿಯ 60 ಗಳಿಗೆವರೆಗೆ ನಮಗೆ ಕೌಲವಕರಣ. ಹೀಗೆ ಹೋಗ್ತಾ ಇರ್ತದೆ. ಮತ್ತೆ ಅದು ಕರ್ಣದ್ದೇ ಒಂದು ಲೆಕ್ಕಾಚಾರಗಳಿದೆ. ಆ ಪಾಠ ಮಾಡಬೇಕಾದ್ರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ವಿಶೇಷಗಳನ್ನು ತಿಳ್ಕೊಳ್ಳುವ. ಸ್ಥಿರಕರಣಾನಿ ಅಸಿತ ಚತುರ್ದಶಿ ಅಪರಾರ್ಧಾಧಿಕಾನಿ ಚತ್ವಾರಿ ಪ್ರಾಹುಶ್ಯಕುನಿ ಚತುಷ್ಪಾತ್ ಸನಾಗ್ ಕಿಂಸ್ತುಗ್ನ ನಾಮಾನಿ. ಇದರಲ್ಲಿ ಸ್ಥಿರಕರಣಗಳು ಅಂತೇಳಿ ಇದು ಯಾವತ್ತೂ ಚೇಂಜ್ ಆಗುದಿಲ್ಲ. ಈ ಶುಕ್ಲ ಪಕ್ಷಕ್ಕೆ ಕೆಲವು ಪ್ರಥಮ ತಿಥಿಗೆ ಬರ್ತದೆ, ಕೆಲವು ದ್ವಿತೀಯ ತಿಥಿಗೆ. ಈಗ ಇದರಲ್ಲಿ ಮುಂದಕ್ಕೆ ಲೆಕ್ಕ ಮಾಡ್ತಾ ಹೋದಾಗ ಭವಬಾಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತದೆ. ಆದ್ರೆ ಕೃಷ್ಣ ಪಕ್ಷದ ಚತುರ್ದಶಿಯ ಅಪರಾರ್ಧ ಅಂದ್ರೆ ಉತ್ತರಾರ್ಧ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿದೆ, ಅದರ 31 ಗಳಿಗೆಯ 60 ಗಳಿಗೆಯವರೆಗಿನ ಸಮಯ ಏನಿದೆ ಅದಕ್ಕೆ ಮೊದಲನೆಯದು ಶಕುನಿಕರಣ. ಆ ನಂತರ ಅಮಾವಾಸ್ಯೆಯ ಪೂರ್ವಭಾಗ, ಅಮಾವಾಸ್ಯೆಯ ಉತ್ತರಾರ್ಧ ಭಾಗ. ಅಮಾವಾಸ್ಯೆಯ ಪೂರ್ವಭಾಗಕ್ಕೆ ಶಕುನಿ, ಅಮಾವಾಸ್ಯೆಯ ಉತ್ತರ ಭಾಗಕ್ಕೆ ಚತುಷ್ಪಾತ್. ಕೃಷ್ಣ ಮತ್ತೆ ಶುಕ್ಲ ಪಕ್ಷದ ಪ್ರಥಮ ಪ್ರತಿಪತ್ತಿನ ಪಾಡ್ಯತಿಥಿಯ ಮೊದಲನೇ ಭಾಗಕ್ಕೆ ನಮಗೆ ಕಿಂಸ್ತುಗ್ನ ಎಂಬುದಾಗಿ, ಮೊದಲನೇ ಕೃಷ್ಣ ಚತುರ್ದಶ ಅಪರಾರ್ಧಕ್ಕೆ ನಮಗೆ ಶಕುನಿ, ಅಮಾವಾಸ್ಯೆಗೆ ಚತುಷ್ಪಾತ್ ಮತ್ತೆ ನಾಗ, ಪಾಡ್ಯದ ಶುಕ್ಲ ಪಕ್ಷದ ಪಾಡ್ಯದ ಮೊದಲ ಅರ್ಧಕ್ಕೆ ನಮಗೆ ಕಿಂಸ್ತುಗ್ನ. ಈ ರೀತಿಯಲ್ಲಿ 4 ಕರಣಗಳು. ಇದರಲ್ಲಿ ಶಕುನಿ ಅಂತ ಹೇಳಿದ್ರೆ ನಾಯಿ, ಚತುಷ್ಪಾತ್ ಅಂತ ಹೇಳಿದ್ರೆ ಎತ್ತು, ಅಲ್ಲಿ ವಣಿಜ ಅಂತ ಹೇಳಿದ್ರೆ ಎಮ್ಮೆ ಕರೀತಾರೆ, ಅಂತ ಇಲ್ಲಿ ಎತ್ತು ಅಥವಾ ದನ ಇತ್ಯಾದಿಗಳನ್ನು ಚಿಂತನೆ ತತ್ಸಂಬಂಧಿ. ಮತ್ತೆ ನಾಗವಾನ ಅಂತ ಹೇಳಿದ್ರೆ ನಾಗ, ಕಿಂಸ್ತುಗ್ನ ಅಂತ ಹೇಳಿದ್ರೆ ಕೋಳಿ ಕರಣಗಳು. ಎಲ್ಲಿಯೋ ಬಲಿ ಎಲ್ಲ, ಕೋಳಿ ಬಲಿ ಎಲ್ಲ ಮಾಡ್ತೇವೆ ಅಥವಾ ಕೋಳಿಗೆ ಸಂಬಂಧಪಟ್ಟದ್ದು.
ಕಿಂಸ್ತಗ್ನ ಕರಣಗಳು ಬಂದಾಗ ಅಂಥದ್ದೇ ಕರಣ ಎಲ್ಲಾದ್ರೂ ಇದ್ರೆ ಪ್ರಶ್ನೆಯ ಸಂದರ್ಭದಲ್ಲಿ ಅಂಥದ್ದನ್ನೆಲ್ಲ ಚಿಂತನೆ ಮಾಡಬಹುದು. ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ವರ್ತಿತ್ತೇ ಪರಿಕಲ್ಪಿತ ಷಡ್ಭೃತೋ ವರ್ತ್ಮಾ ಪುನರ್ಜನ್ಮನಾಂ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಯ ವಿಭುಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದಧಾತ್ಮನೀಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ. ಸರ್, ಏನಾದ್ರು ಪ್ರಶ್ನೆಗಳಿದ್ರೆ ಒಂದೆರಡು ನಿಮಿಷ ಕೇಳ್ಬೋದು, ಮತ್ತೆ ಬೃಹಜಾತಕ ಪಾಠ ಪ್ರಾರಂಭ ಮಾಡಿ. ಗುರುಗಳೇ ಹಾ. ಅಲ್ಲ ಗುರುಗಳೇ, ಮೊನ್ನೆ ಒಂದು ಬುಕ್ ಅಲ್ಲಿ ನೋಡಿದೆ, ಕಿಂಸುಕಗಳಲ್ಲಿ ಯಾವ ಪೂಜೆ ಬೇಕಾದ್ರೆ ಮಾಡ್ಬೋದು ಅಂತ ಇತ್ತು, ಅದನ್ನ ನೋಡ್ಬೇಕು ಅಂತಿಲ್ಲ ಅಂತ. ಕರೆಕ್ಟಾ ಗುರುಗಳದು? ಹಲೋ, ಕರ್ಣ, ಈ 4 ಕರ್ಣಗಳು ಒಳ್ಳೆ ಕರ್ಣಗಳಲ್ಲ. ಓಕೆ ಓಕೆ ಈ 4 ಕರ್ಣದಲ್ಲಿ ಯಾವುದು ಶುಭ ಕೆಲಸ ಮಾಡ್ಲಿಕ್ಕಿಲ್ಲ. ಓಕೆ ಓಕೆ ಮತ್ತೆ ಅದರಲ್ಲಿ ಉಳಿದ 7 ಕರ್ಣಗಳಲ್ಲಿ ವಿಷ್ಟಿಕರಣ ಬಿಟ್ಟು, ವಿಷ್ಟಿಕರಣ ಹಾಳು. ಓ ಅದೇ ಅದೇ, ಅದು ಸರಿ. ಬವ, ಬಾಲವ, ಕೌಲವ, ತೈತಿಲ, ಗರಿಜ, ವಣಿಜ, ಓಕೆ ಓಕೆ ಇಷ್ಟು ಕರ್ಣಗಳು ಒಳ್ಳೆ ಕರ್ಣ. ಓಕೆ ಓಕೆ ಸರಿ ಗುರುಗಳೇ. ಗುರುಗಳೇ, ಈ ಯೋಗಗಳಲ್ಲಿ ರಾಜಯೋಗ ಅಂತೆಲ್ಲ ಹೇಳ್ತಾರಲ್ಲ, ಅದು ಯಾವುದು? ಆ ಟೈಪಿನ ವಿಷಯ ಬರುವಂತದ್ದು. ಅದು ಇನ್ನು ತುಂಬಾ ಇದಿದೆ. ಹಾ. ಬೃಹಜಾತಕಗಳಲ್ಲಿ ಬರ್ತದೆ ಅದು. ಸರಿ ಸರಿ ಸರಿ. ಈಗ ಕಲ್ತ ಯೋಗಕ್ಕೂ ಆ ಯೋಗಗಳಿಗೂ ವ್ಯತ್ಯಾಸ ಇದೆಯಾ? ಹಾ, ಹೌದೌದೌದು. ಇದು ಯೋಗಗಳು ಬೇರೆ. ಹಾ, ಸರಿ ಸರಿ. ನಮಗೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಹೇಳ್ತೇವಲ್ಲ, ಆ ಯೋಗ ಬೇರೆ. ಹಾ ಹಾ. ಇದು ನಿತ್ಯ ಯಾವುದು ಇದು ಚಂದ ಕಾಲಗಳನ್ನು ಯೋಗ, ಯೋಗ ಕಾಲಗಳನ್ನು ಅಂದಾಜಿಸುವಂತದ್ದು ಯೋಗ. ಹಾ, ಸರಿ 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 ಸರಿ. ನಿಮಗೆ ಧನ್ಯವಾದ. ರಾಜಯೋಗ ಪಂಚಾಂಗದಲ್ಲಿ ತುಂಬಾ ಬರುವ ಸಮಯ ಯೋಗ. ಉಂಟು. ಆಯ್ತಾ? ಹಾ? ಈಗ ಕಲೀಲಿಕ್ಕೆ ಶುರು ಮಾಡಿದ್ದಷ್ಟೇ ಅಲ್ಲ. ಅಲ್ಲ ಅಲ್ಲ, ಸರಿ ಸರಿ. ಅಂದ್ರೆ ನಂಗೆ ಯೋಗ ಅಂತ ಹೇಳಿದಾಗ ಅದು ಇದು ವ್ಯತ್ಯಾಸ ಇದ್ದದ ಡೌಟ್ ಆಯ್ತು, ಹಾಗೆ ಕೇಳಿ. ಹಾ, ಗೊತ್ತಾಗ ಹಾಗೆಲ್ಲ ನಾನು ತಮಾಷೆ ಹೇಳಿದ್ದು. ನಿಮಗೆ ರಾಜಯೋಗ ಬರ್ಲಿಕ್ಕೆ ಸ್ವಲ್ಪ ಸಮಯ ಉಂಟು. ಸರಿ ಈ ಸರಿ. ಗುರುಗಳು ಹೇಳಿದ್ದು ಪಂಚಾಂಗದಲ್ಲಿ ಬರುವ ಯೋಗಗಳು. ಹೌದು ಹೌದು. ಪಂಚಾಂಗದಲ್ಲಿ ಬರುವ ತಿಥಿ, ವಾರ, ನಕ್ಷತ್ರ, ಕರಣ ಯೋಗ ಅವು ಗುರುಗಳು ಹೇಳಿದ್ದು. ಹೌದು ಹೌದು ಹೌದು. ಸರಿ ಸರಿ ಸರಿ, ಅರ್ಥ ಆಯ್ತು. ಗುರುಗಳೇ ನಮಸ್ತೆ. ರೇವತಿ ನಕ್ಷತ್ರದ 4ನೇ ಪಾದ 11:00 ಅಂತ ಹೇಳಿದ್ರಿ. ಇಲ್ಲಿ ಪೂರ್ವಭಾದ್ರ ನಕ್ಷತ್ರದ 3ನೇ ಪಾದ 12:00 ಅಂತ ಬಂದಿದೆ, ಬರ್ದಿದೆ. 12:00 ಅಂತ ಬರ್ತಿದೆ, ಆದ್ರೆ ನೀವು 11:00 ಅಂತ ಹೇಳಿದಾಗಿತ್ತು. ಅಲ್ಲ, ಅದು ತಪ್ಪಿ ಬಾಯಿ ಹಿಂದಕ್ಕೆ ಹೋಗಿದ್ದಷ್ಟೇ. ಸರಿ ಸರಿ. 12:00 ಬಟ್ ಅಂದ್ರೆ 11:59. ಇಲ್ಲಿ 12:00 ಅಂತ ಬರಿಬೋದಾ? 12 ಅಂತ ಹೇಳಿ ಬರೀತಾರ ಅದ್ರಲ್ಲಿ? ಕಡಿಮೆ, ಆ ರೀತಿ ಬರೆಯುವುದಿಲ್ಲ. ಹಾ, ಸರಿ ಪಂಚಾಂಗದಲ್ಲಿ ನಿಮಗೆ 11:00 ಅಥವಾ 12:00 ಸಿಗುದೇ ಇಲ್ಲ. ಕಲೆಗಳು ಅಂತ ಇರ್ತದೆ, ಸೂಕ್ಷ್ಮ ಇದು ಇರ್ತದೆ. ಹಾ, ಸರಿ. ಸರಿ, ಹಾಗಿದ್ರೆ ಬೃಹಜಾತಕ ಪಾಠ ಪ್ರಾರಂಭ ಮಾಡುವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತ ಷಡ್ಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರಜ್ಯೋತಿ